ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ ನಾವು ಮತ್ತು ಬೆಳಗ್ಗೆಲಿದ್ದ ಊಟ ಕಂಟಿನ್ಯೂ ಮಾಡೋಕ್ಕಿದ್ದೀನಿ. ಯಾರು ಇಲ್ಲ, ಇಷ್ಟಾಗೈತಿ ಇತ್ತಾಗೈತಿ. ಇಲ್ಲಿ ಅದಾರ ಅವರು, ಇವ್ರು ಚೆಕ್ ಮಾಡಕತ್ತಾರ. ಈಗ ಇರೋದಿಲ್ಲ, ಇಲ್ಲೇನಿದ್ರಲ್ಲ. ಏ ಇಲ್ಲಿ ಒಂದು ಐತೆ ಕಲ್ಲು ಎಲ್ಲಿಟ್ಟು ಅಲ್ಲಿ ಐತೆ. ನೋಡಿ, ನಿನ್ನೆ ನೈಟು 2 ಗಂಟೆ ಆಗಿತ್ತು. 2 ಗಂಟೆಗೆ ಯಪ್ಪ ಎಷ್ಟು ಮಳೆ ಅಂದ್ರೆ ಅಷ್ಟು ಮಳೆ, ಜೋರಾಗಿ ಮಳೆ ಬಂದುಬಿಡ್ತಿ. ಎಲ್ಲ ಜನ ಎಲ್ಲ ದಿಕ್ಕಾಪಲ ಆಗಿಬಿಟ್ರು ಪಾಪ. ಕೆಲವೊಬ್ರು ಈ ಥರ ಗಾಡಿ ತಂದರೆಲ್ಲ ಗಾಡಿಗೆಲ್ಲ ಹಾಳಿ ಕಟ್ಟಿ ಗಾಡಿಯಾಗೆಲ್ಲ ಕುತ್ಕೊಂಡಿದ್ರು. ಕೆಲವು ಜನ ಹಂಗೆ ಬಂದರಂತರು ದಿಕ್ಕಾಪಲ ಆಗಿಬಿಟ್ರು. ಇಲ್ಲಿ ಕಾಣಿಸ್ತಾರಲ್ರಿ ಅವರು, ಪಾಪ ಏನು ತಂದಿಲ್ಲ, ಎಲ್ಲ ಬಟ್ಟೆ ಎಲ್ಲ ರೇಷನ್ ಎಲ್ಲ ಪಾಪ ಎಲ್ಲ ತೋದ್ಬಿಟ್ಟಿತ್ತು. ಅವ್ರ ಬಟ್ಟೆ ಎಲ್ಲ ತೋದಿದ್ದು. ಸದ್ಯ ನಮ್ಮದು ಕಾರ್ ಇತ್ತು ರೀ, ಕಾರ್ನಾಗ ಕುತ್ಕೊಂಡಿದ್ವಿ. 2 ಗಂಟೆಗೆ ಕಾರ್ನಾಗ ಕುತ್ಕೊಂಡ್ವಿ. 4 ಗಂಟೆ ತನೂ ಕಾರ್ನಾಗ ಕುತ್ಕೊಂಡಿರಿ. 4 ಗಂಟೆ ಆದರೂ ಮಳೆನ ಕಂಟ್ರೋಲ್ ಆಗಿದ್ದಿಲ್ಲ. ಬನ್ನಿ ನಾನು ಮತ್ತು ಮಳೆ ಕಂಟ್ರೋಲ್ ಆಗಿದ್ದಿಲ್ಲ. ಮತ್ತು ಸ್ವಲ್ಪ 4 ಗಂಟೆಗೆ ಮಳೆ ಕಂಟ್ರೋಲ್ ಆಗಿಂದ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡಿ ಆಮೇಲೆ ಸ್ವಲ್ಪ ಹೊತ್ತು ಕಾರ್ನಾಗ ಮುಳ್ಕೊಂಡು ಅಲ್ಲೇ ಕುಂತಲ್ಲೇ ಮುಳ್ಕೊಂಡು ಆಮೇಲೆ 6 ಗಂಟೆಗೆ ಎದ್ದು ಹೋಗಿ ಜಳಕ ಮಾಡಿ ಬಂದು ಬನ್ನಿ ಇಲ್ಲಿ ಹೊಲಿ ಪೂಜೆ ಮಾಡಿ ಹೊಲಿ ಹಚ್ಚಮ್ಮ. ಗಾಳಿಗೆ ಅದೆಲ್ಲ ಹಸಿ ಆಗಿಬಿಟ್ಟಿತ್ತು. ಅಲ್ಲ, ಮಳೆಗೆಲ್ಲ ಹಸಿ ಆಗಿಬಿಟ್ಟಿತ್ತಲ್ರಿ. ಹಂಗಾಗಿ ಹೊಲಿ ಜಲ್ದಿನ ಹತ್ತೋಲ್ತು, ಯಾಕಂದ್ರೆ ಅಲ್ಲೆಲ್ಲ ನೆಲ ಎಲ್ಲ ಹಸಿ ಆಗಿದ್ದು. ಕಟ್ಟಿಗೆಲ್ಲ ಚಲೋ ಇದ್ದು, ಬಟ್ ಸಣ್ಣ ಕಟ್ಟಿಗಿದ್ರೆ ಜಲ್ದಿ ಹತ್ತೈತಿ, ಸಣ್ಣ ಕಟ್ಟಿಗಿದ್ದಿಲ್ಲ. ಹಾಗಾಗಿ ದೊಡ್ಡ ಕಟ್ಟಿಗೆಲ್ರಿ, ಹಂಗಾಗಿ ಹಾಳಿಗೂ ಆಮೇಲೆ ಗಾಳಿ ಒಂದು ಜಾಸ್ತಿನ ಗಾಳಿ ಇತ್ತು. ಆ ಕಾರಣಕ್ಕಾಗಿ ಹೊಲಿ ಜಲ್ದಿ ಹತ್ತೇ ಇದ್ದಿಲ್ಲ. ಬನ್ನಿ ಈ ಕಡೆ ಎಲ್ಲ ಸಾಮಾನಿಟ್ಟು ಇಲ್ಲೇ ನಾವು ಇವಾಗ ಅಡುಗೆ ಮಾಡೋದು. ಎಲ್ಲ ಜನ ಎಲ್ಲ ನೈಟೆಲ್ಲ ಪಾಪ ಅಷ್ಟೊಂದು ಇದು ಮಾಡಿಬಿಟ್ರಿ. ಮಳೆ ಬಂದಕ್ಕೆ ನಾವು ಬಂದಾಗ ಗಾಳಿ ಬಿಟ್ಟಿತ್ತು, ಆದರೆ ಅಷ್ಟೊಂದು ಮಳೆ ಏನು ಬರುತ್ತೆ ಇಲ್ಲ ಅಂದ್ಕೊಂಡಿದ್ವಿ. ಬಟ್ಟು ಮಳೆ ಜೋರಾಗೆ ಮಳೆ ಬಂದುಬಿಡ್ತ್ರಿ. ಎಷ್ಟೊಂದು ಜನ ಬ್ಯಾಟಿಗೆಲ್ಲ ಬಂದಿದ್ದರು. ಬನ್ನಿ ನಾನು ಇವಾಗ ಅಲ್ಲಿ ಎಲ್ಲ ಹಚ್ಚಿ ಅಡುಗೆಗೆ ಇಟ್ಟು ಬಂದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿವಿ, ಒಂದು ಕಡೆ ಬೇಳೆ ಕುದಿಯೋಕೆ ಇಟ್ಟಿವಿ. ಇಲ್ಲಿ ಸಾಂಬಾರಿಗೆ ಕೊಬ್ಬರಿ ಬೇಕಲ್ರಿ, ಹಂಗಾಗಿ ಕೊಬ್ಬರಿನ ತೆಗೆದ್ರೆ ಆಯ್ತಂತ ಕೊಬ್ಬರಿ ತೆಗಿಯಕತ್ತೀನಿ. ನೋಡಿ ಎಲ್ಲ ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ, ಒಂದು ಕಡೆ ಬೆಳಗ್ಗೆ ಹಾಕೀನಿ. ನಮ್ಮ ಅತ್ತೆಯರು ನೋಡ್ಕೊಳಕತ್ತಾರ. ಈ ಥರ ಎಲ್ಲರೂ ಹೊರಗೆ ಬಂದು ಅಡುಗೆ ಮಾಡೋದಂದ್ರೆ ನಾವಂತೂ ಸಿಕ್ಕಾಪಟ್ಟೆ ಇಷ್ಟ. ಹೊರಗಡೆ ಹೋಗಿ ಅಡುಗೆ ಮಾಡಿ ಊಟ ಮಾಡ್ತೀವಲ್ಲ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತೈತಿ. ನೋಡಿ ಇಲ್ಲದರಲ್ರಿ, ಇವ್ರವೇ ನೋಡ್ರಿ ಬಟ್ಟೆ ಎಲ್ಲ ತೋದ್ಬಿಟ್ಟಿದ್ದು ಪಾಪ. ಅವರು ಬಟ್ಟೆ ಎಲ್ಲ ತೋದಕ್ಕೆ ಅವರು ಜಳಕಕ್ಕೆ ಜಲ್ದಿನ ಹೋಗಿದ್ದಿಲ್ಲ. ಇಲ್ಲಿ ಟ್ರೈನ್ ಬರೋಕ್ಕೆ ನಮ್ಮ ಸಾನ್ವೇರ ಟ್ರೈನ್ ಅಂತ ಚೀರಾಕತ್ತಿದ್ರು. ಹಂಗಾಗಿ ನಾನು ಅದನ್ನೇ ಬೈಯಾಕತ್ತಿದ್ದೆ. ಬನ್ನಿ ಅಡುಗೆ ಎಲ್ಲ ಮಾಡಿಟ್ಟು ನಾವು ಇವಾಗ ದೇವ್ರಿಗೆ ಹೊಂಟೀವಿ. ದೇವರಿಗೆ ಹೋಗಿ ಉಡಿ ತುಂಬಬೇಕಂತಂದು ಉಡಿ ತುಂಬಬೇಕಂತ ಹೋಗಿದ್ವಿಲ್ಲ, ಹಂಗಾಗಿ ಉಡಿ ತುಂಬಕ್ಕೆ ನಾನು ನಮ್ಮ ಮನೆಯವರಷ್ಟು ಹೊಂಟಿದ್ವಿ. ನಮ್ಮ ಅತ್ತೆಯರೇನು ಬರಲಿಲ್ಲ, ಯಾಕಂದರೆ ನಾವು ಅಲ್ಲಿ ಅಡ್ಲಿಗೆ ತುಂಬಿಸ್ಬೇಕಲ್ಲ, ಆ ಕಾರಣಕ್ಕಾಗಿ ಅವರು ಅಲ್ಲೇ ಆದರು. ನೀನು ಹಿಂಗಂಡ ಹೋಗಿ ಉಡಿ ತುಂಬ್ಕೊಂಬಂದ್ಬಿಡ್ರವ ಅಂತಂದು ಹೇಳಿದ್ರು. ಯಾಕಂದ್ರೆ ಸಿಕ್ಕಾಪಟ್ಟೆ ಗದ್ದಲನ ಐತ್ರಿ, ಹಂಗಾಗಿ ಆ ಗದ್ದಲದ ಸಂಬಂಧ ಹೋಗೋಕ್ಕೂ ಆಗೋದಿಲ್ಲ, ದರ್ಶನ ಆಗುತ್ತಾ ಇಲ್ಲ. ಹೋಗಿ ಉಡಿ ತುಂಬಿಸ್ಕೊಂಡು ಬಂದುಬಿಡ್ರಿ ಅಂತ ಹೇಳಿದ್ರು. ಹಂಗಾಗಿ ಉಡಿ ತುಂಬಿಸ್ಕೊಂಡು ಬಂದ್ರೆ ಆಯ್ತು ಅಂತಂದು ಹೊಂಟೀವಿ ನಾವು ಇವಾಗ. ಅವಾಗ ಇಲ್ಲಿ ಅಡುಗೆ ಮಾಡ್ತಿದ್ದಿಲ್ಲ, ನಾನು ತೋರ್ಸಕತ್ತಿಲ್ಲ. ನಾವು ಒಳಗೆಲ್ಲ ಹೋಗಿ ಉಡಿ ಸಾಮಾನು ಕೊಟ್ಟು ಬಂದು ಇಲ್ಲಿ ಒಳಗೆ ರೊಕ್ಕ ಕೊಟ್ಟು ದರ್ಶನಕ್ಕೆ ಹೋಗಿದ್ವಿ. ಇಲ್ಲಿ ಹಂಗೆ ಪಾಳಕ್ಕೆ ನಿಂತಿದ್ವಿ ಅಂದ್ರೆ ಇನ್ನೊಂದು ಲೇಟ್ ಆಕಿತ್ತು. ಹಂಗಾಗಿ
ಪಾಳಕ್ಕೆಲ್ಲಿ ನಿಂದ್ರದಂತಂದು ರೊಕ್ಕ ಕೊಟ್ಟು ದರ್ಶನ ಮಾಡ್ಕೊಂಬಂದ್ರೆ ಆಯ್ತಂತಂದು ದರ್ಶನ ಮಾಡ್ಕೊಂಬಂದ್ವಿ. ಯಾಕಂದ್ರೆ ನಮ್ಗೆ ಅಲ್ಲಿ ಹೋಗಿ ಅಡ್ಲಿಗೆ ತುಂಬಿಸ್ಬೇಕಾಗಿತ್ತಲ್ಲ, ಹಂಗಾಗಿ ನಮ್ಮ ಅತ್ತೆ ಜಲ್ದಿ ಬರ್ರಿ ಅಂದಿದ್ಲು. ಅದಕ್ಕೆ ರೊಕ್ಕ ಕೊಟ್ಟು ದರ್ಶನ ಮಾಡ್ಕೊಂಬಂದ್ವಿ. ನೋಡಿ ಇಷ್ಟೊಂದು ಗದ್ದಲೈತೆ ಅಂದ್ರೆ ಅಷ್ಟೊಂದು ಗದ್ದಲೈತು. ಪಾಳಕ್ಕೆ ನಿಂತಿದ್ರಿ, ಅಲ್ಲೆಲ್ಲ ಗುಡಿ ಸುತ್ತೋರ್ಕ ಎದ್ದು ಕಟಂಜರಿ ಹಾಕಿರ್ತಾರೆ, ಆ ಗುಡಿ ಸುತ್ತೋರ್ಕ ನಿಂತ್ಕೊಂಡಿದ್ರು. ಪಾಳ್ಯಕ್ಕೆ ನಿಂತ್ರೆ ಏನಿಲ್ಲ ಅಂದ್ರೆ ಒಂದು 3 ತಾಸಿಗೆ ಪಾಳೆ ಬರ್ತಿತ್ತು. ಹಂಗಾಗಿ ನಮ್ಮ ಮನೆಯವರು ಬೇಡ, ರೊಕ್ಕ ಕೊಟ್ಟು ದರ್ಶನ ಮಾಡ್ಕೊಂಡು ಬಂದುಬಿಡಂಬ ಅಂತಂದು ಹೇಳಿದರು. ಹಾಗಾಗಿ ರೊಕ್ಕ ಕೊಟ್ಟು ನಾವು ದರ್ಶನ ಮಾಡ್ಕೊಂಬಂದ್ವಿ. ಬನ್ನಿ ನಾವು ದರ್ಶನ ಮಾಡ್ಕೊಂಬಂದು ಬಂದ ತಕ್ಷಣ ಇಲ್ಲಿ ಈ ಥರ ಅಡ್ಲಿಗೆ ತುಂಬಿಸೋದಂತಂದು ಹೇಳ್ತಾರೆ. ಅಡ್ಲಿಗೆ ತುಂಬಿಸ್ತೀವಿ. ಇಲ್ಲಿ ಅಕ್ಕಿ ಬೇಳೆ ಹಾಕೋದಿಲ್ಲ, ಅಕ್ಕಿ ಆಮೇಲೆ 5 ಥರದ್ದು ಕಾಯಿಪಲ್ಯ ಎಲ್ಲನೂ ಹಾಕಿ ಅಡ್ಲಿಗೆ ತುಂಬಿಸ್ತೀವಿ. ಪೂಜೆ ಮಾಡಿ ಅಡ್ಲಿಗೆ ತುಂಬಿಸಿ ನಾವು ಮಾಡಿರೋಂಥ ಕಡುಬು ಮಾಡೀವಿ. ನಾವು ಕಡುಬನ್ನ ಮತ್ತು ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಎಲ್ಲನೂ ಮಾಡಿದ್ವಿ ಅಡುಗೆನ. ಅದನ್ನು ಅಡುಗೆ ಎಲ್ಲನೂ ಅದಕ್ಕೆ ಪೂಜೆಗಿಟ್ಟು ಅಡುಗೆನ ಪೂಜೆ ಮಾಡ್ತೀವಿ. ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಉಳಿದಿದ್ದೆಲ್ಲ ಡಬ್ಬಿ ಕಟ್ಕೊಂಡು ಈಗ ತಿರ್ಗಾ ಸ್ವಲ್ಪ ಜಾತ್ರೆಗೆ ಅಡ್ಡಾಡಿ ಜಾತ್ರೆ ಮಾಡಿಕೊಂಡು ಆಮೇಲೆ ನಮ್ಮ ಪಯಣ ಊರ ಕಡೆ. ಯಾಕಂದ್ರೆ ಸ್ವಲ್ಪ ಇವಾಗ ಹುಲಿಗೆಮ್ಮನ ಜಾತ್ರೆ ಆಗೈತೆ, ಮೊನ್ನೆನೇ ಜಾತ್ರೆ ಆಗೈತಲ್ಲ, ಹಂಗಾಗಿ ಸ್ವಲ್ಪ ಜಾತ್ರೆಗೆ ಅಡ್ಡಾಡಿ ಬರ್ಬೇಕಂತ ಹೋಗಿದ್ವಿ. ನಮ್ಮ ಮಾವಾರು ಬಂದಿದ್ದರು. ನಮ್ಮ ಮಾವಾರಂತೂ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡಾಕತ್ತಿದ್ರಂತೆ. ಅವರು ಕಾರ್ನಾಗಿದ್ದರು. ನಮ್ಮ ಮನೆ ರೇಖಾ ಫೋನ್ ಹಚ್ಚಕತ್ತಿದ್ರು, ಬಾ ಅಪ್ಪ ಊರಿಗೆ ಹೋಗ್ಬೇಕಂತೆ ಅಂತಂದು ಫೋನ್ ಹಚ್ಚಕತ್ತಿದ್ರು. ನಮ್ಮ ಅತ್ತೆ ಅದನ್ನ ಬೈಯಾಕತ್ತಿದ್ರು, ಬರೀ ಸಿಟ್ಟು ಮಾಡ್ತಾರೆ ಅವಸರದಾಗ, ಎಲ್ಲಿ ಏನು ನೋಡೋಕ್ಕಾಗಲ್ಲ ಅಂತಂದು. ಇವಾಗ ನಂಗೆ ಜಾತ್ರೆಗೆ ಸಿಕ್ಕಾಪಟ್ಟೆ ಅಡ್ಡಾಡ್ಬೇಕು ಅನ್ನೋದು ಹುಚ್ಚು ರೀ ನನಗಂತೂ. ಎಲ್ಲರ ಜಾತ್ರೆ ಇತ್ತಂದ್ರೆ ಒಂದು ರೌಂಡ್ ಹಾಕ್ಯಂಬಂದ್ರನ ಸಮಾಧಾನ ಆಕೈತಿ. ಬಿಟ್ಟು ನಮ್ಮ ಮನೆಯವರು ಫೋನ್ ಹಚ್ಚಕತ್ತಿದ್ರು, ಹಂಗಾಗಿ ಫೋನ್ ಹಚ್ಚೋ ಸಂಬಂಧನ ನಾವು ಹಾಗೆ ಹೊಂಟ್ವಿ. ಏನು ತೊಗೊಲಿಲ್ರಿ, ಒಂದು ಜೊತೆ ಬಳೆ ತೊಗೊಂಡೆ. ಮೊದಲಾಗ ಆವಾಗಲೇ ದೇವ್ರಿಗೆ ಬಂದಾಗ ಒಂದು ಜೋಡು ಕಿವಿಯನ್ನು ತೊಗೊಂಡೋಗಿದ್ನೆ. ಇವಾಗ ಒಂದು ಜೋಡು
ಬಳೆ ಆಮೇಲೆ ಕಾಲು ಗೆಜ್ಜೆ ತೊಗೊಂಡ್ವಿ. ನೀಲಿ ನಮ್ಮ ಅತ್ತೆರು ಸ್ವಲ್ಪ ಕುಂಕುಮ ವಿಭೂತಿ ಎಲ್ಲ ತೊಗೊಳಕತ್ತಿದ್ರು. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಹೊಸ್ದಾಗಿ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಹಾಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ಸಪೋರ್ಟ್ ಮಾಡಿ ಫ್ರೆಂಡ್ಸ್.